ಜನಾರ್ದನ ಹಾಗಾದರೆ ಹೇಳವನು ಕೇಳು. ಅದೇನು ಚೆನ್ನಾಗಿ ಹೇಳ ಪರಮಾತ್ಮ. ಕರವಲ್ಲವ ಪಾತನೋ ನಿನಗೆ ಅರ್ಜುನ ಭಕ್ತಿವಂತನು ಭಕ್ತ ಶಿವಲಿಂಗನು ಶ್ರೀರಾಮ ತೆರಿವೆನಂತೂ ಹೇಳಿದೆನು ಶ್ರೀರಾಮ ತೆರಿವೆನಂತೂ ಹೇಳಿದೆನು. ಅರ್ಜುನ ಚೆನ್ನಾಗಿ ಕೇಳು. ಕರವಲ್ಲವ ಪಾತನೋ ನಿನಗೆ ಕರಿಯಾಗಾದು ಭಜನಾವು ಎನಗೆ ಕರಿಯಾಗಾದು ಭಜನಾವು ಎನಗೆ ಕರಿಯಾಗಾದು ಭಜನಾವು ನನಗೆ. ಕಡುಬಲಿಯಾದ ಅರ್ಜುನ ಕೇಳೆನ್ನ ವಚನ. ಅದೇನು ಚೆನ್ನಾಗಿ ಹೇಳ ಪರಮಾತ್ಮ. ನನಗೆ ಭಕ್ತ ವಸ್ತ್ರ ಎಂಬ ಅಭಿಮಾನ ನಿನಗಿದ್ದರೆ ಪರಮಾತ್ಮನೇ ಸರ್ವಾತ್ಮ ಎಂಬ ನಿರಾಭಿಮಾನ ಈ ಸುಗಮನಲ್ಲಿರುವುದು. ಹೌದೇನು ಪರಮಾತ್ಮ. ನಾನು ಭಕ್ತಾಧೀನನು. ಇತ್ತ ವಿಕ್ತವನ್ನು ಅರಿಯದೆ ಮಾತನಾಡಿಸೋದು ಹಿತವಲ್ಲ. ಅರ್ಜುನ ಜನಾರ್ದನ ನಿನಗಿಂತ ಭಕ್ತಿಯಲ್ಲಿ ಅವನು ಮುಂದಾಗಿರುವನು. ಈ ಸಮಯದಲ್ಲಿ ನಿನ್ನ ಪ್ರತಿಜ್ಞೆಗೆ ಪಾರು ಮಾಡುವುದು ನನಗೆ ಏನಾಗಿದೆ. ಅರ್ಜುನ ಏನು ಮಾಡಲಿ ಈ ಕ್ಷಣ. ಅರ್ಜುನ ಪಾಂಡವರ ಪಂಚ ಪ್ರಾಣವಲ್ಲವೇ ಇಲ್ಲಂತಾರ ಪಾರ್ಥ. ಅರ್ಜುನ ಪಾಂಡವರ ಧರ್ಮದ ಮುಖ ರಕ್ಷಣವ ನಾನು ಬಂಧವನ್ನು ಮಾಡಿರುವ ಜಲ ಫಲ್ಗುಣ ನಾರಾಯಣ ಚೆನ್ನಾಗಿ ಕೇಳಿದೆ. ಬೀಗದ ಲಕ್ಷಣ. ಹೌದೇನು ಪರಮಾತ್ಮ. ಪಾಂಡವರು ಏನು ಅಪರಾಧ ಮಾಡಿದರು ನಾನು ಓಡಬೇಕು ಪರಮಾತ್ಮ. ನೀವು ಸತ್ಯದ ಭಾರವಲ್ಲ ಬೀಗದ ಭಾರ. ಹೌದೇನು ಪರಮಾತ್ಮ. ನಾನು ಮಾಡಿದ ಪ್ರತಿಜ್ಞೆಗೆ ನೀನೇನು ಮಾಡು. ಅರ್ಜುನ ಮಾಡಿ ನೋಡು ಈ ಮಾತಿನ ಆಲೋಚನ. ಮತ್ತೆ ಪಾಂಡವನೇ ಅವರ ಪಾಂಡ್ಯ ಹಣದಲ್ಲಿ ನೀರಿದ್ದವೇ ಆ ಸುಧಾರಣೆ ಪುಣ್ಯ ಕಾಣಿಸುವ ನಾರಾಯಣ ಇರಲಿ ಎಂದ ಮೇಲೆ ಹಂತಕರಣ ಗೆಲಾದ ಮುಂಚೆಯೇ ಶಸ್ತ್ರ ಸಮರ ಕೋವಿದರೊಡನೆ ಕಾಕುವುದಕ್ಕೆ ಮತ್ತು ರಥವನ್ನು ಮತ್ತು ಬಲಗುಣ ರಥವನ್ನು ಆರಿಸುವ
ವಿದ್ಯಾ ಪ್ರವೀಣ. ನೀನು ಪ್ರಯೋಗಿಸಿದ ನಿಷಿದ ಬಾಣಗಳು ಎಲ್ಲ ದಿವ್ಯಾಸ್ತ್ರದಿಂದ ಮಧ್ಯ ಮಾರ್ಗದಲ್ಲಿಯೇ ಈಗ ಎತ್ತ ಹೋಗಿದ್ರೆ ಎಲ್ಲಿ ಅಡಗಿತು ಆ ಪರಮೇಶ್ವರ ಕೊಟ್ಟರೆ ಭಾಸ್ವಸ್ತ್ರದ ಬಾಣ ಎನ್ನನ್ನು ಗೆಲ್ಲುವುದು ನಿನ್ನಿಂದಾಗದು. ಮಾಡು ನಾರಾಯಣ ದಾನ ಸುಮ್ಮನೆ ಎನ್ನು ಮಾತು ಕೇಳಿ എന്നൊടനെ ನಿಂತು ಮಾತನಾಡಬೇಡ. ಸುಮ್ಮನೆ ಮಾತನಾಡಬೇಡ ಬಲಗುಣ. ಕೃಷ್ಣನ ಕಳಿಸಿಕೋ. ಎಲ್ಲ ಸಾರಥಿ ಏನು ಮಾಡಲಿ ಇದಕ್ಕೆ ಕಥೆ. ಎಲ್ಲ ಮಹತಂತ್ರನನ್ನ ಹಾಗೆ ನಿಲ್ಲಿಸಿದನು ಈ ಸುಧರ್ಮನ್. ತೀಕ್ಷಣ ಬಾಧಚರ ಪ್ರಾಯದಕ್ಕೆ ಮನೆಗಾದ ಇವನ ಮಗೆಲ್ಲ ಬಗೆ ಹೇಗೆ ತಾರದೆ ಹೊಳಿಗೆಯ ಮರುಳಾಯ್ತವೆ. ಇನ್ನ ಲೆಕ್ಕ ಬಾಣಗಳೆಲ್ಲ ಮುಗಿದವೆ. ಇನ್ನೂ ಉಳಿದಿರುವೆ. ಇನ್ನೂ ಹದವಾದ ಬಾಣಗಳಿದ್ದರೆ ಯುದ್ಧವನ್ನು ಮಾಡಿ ಬಹಳ ದೊಡ್ಡದುಕೊಂಡಿರುವೆ. ಬೇಕಾದರೆ ವಿಶ್ರಾಂತಿ ಕಾದಾಡುವುದು ಮೂರು ಲಾಖನ ನಿನ್ನಿಂದ ಪಾಪ ಪಾಪ ಇದುವರೆಗೆ ಕಷ್ಟಪಟ್ಟಿದ್ದೆ. ಕೃಷ್ಣನನ್ನು ಕರೆಸಿಕೊಂಡು ನೀವಿಬ್ಬರು ಸೇರಿ ಎಲ್ಲರಿಗೆ ಯುದ್ಧವನ್ನು ಮಾಡಬಹುದು. ಪಾರ್ಥ ಸುತ್ತದವನೆಂಬ ಬಡನಾಗೆ ಎಲೆಯ ಅರ್ಜುನಂಬ ಕುರುಡಯ ಬಾಯಿಗೆ ಬಂದಂತೆ ಹೇತಕ್ಕ ಬಗಳು ನೀನು ಮಾಡಲಾರದು. ಮುಚ್ಚೋ ನಿನ್ನಯ ಬಾಲೆ ಯಾರು ಮುಚ್ಚೋಳ ತೋರಿಸುವುದು. ಮಲದ ಬಲಿಗೆಲ್ಲಿ ಕಡಿದು ಶಿಲ್ಪವದುಂಟೆ. ಈ ಕ್ಷಣವೇ ನಿನ್ನ ಮಾತಾಪಿತರ ಮನದೊಳ ಸ್ಮರಿಸಿಕೊ. ನೀನು ಮಾತಾಪಿತರ ಮನದೊಳ ನಡೆಸಿಕೊ. ಸತ್ಯವಾಗಿ ಹೇಳುವನು ಕೇಳು. ಎನ್ನ ಮಾಟ ಬಾಣಗಳಿಂದ ನಿನ್ನ ಕನ್ನಡ ಮಹದಿಗೆ ತಿದ್ದರೆ ಎನ್ನ ವಚನ ಭಂಗವಾದರೆ ಪ್ರಮಾಣವಾಗಿಯೂ ಈ ಚೋಣಿಯೋಳ ಮಾತಾ ಪಿತ್ರ ಗರ್ಭದಲ್ಲಿ ಉದ್ಭವಿಸಿದ ಪ್ರಸಿದ್ಧ ಮಾತ ಪುಣ್ಯಮ ಸಂಪಾದಿಸಿಕೊಳ್ಳುವೆ. ಪಾಪ ಕಾರ್ಯಗಳ ಮಧ್ಯಮ ಕಟ್ಟಿಕೊಳ್ಳುವ ದೃಷ್ಟ ಕುಲ ಗರಿಷ್ಠ ಗತಿ ನನಗೆ ಹಾಗೆ ಅದೇ ಪ್ರಕಾರ ಅದುವೇ ಅಷ್ಟದಿಪ್ಪಾಲಕರ ಎನ್ನ ಪ್ರತಿಜ್ಞೆಯ ಸಾಕ್ಷಿಯಾಗಿರಲಿ. ಕೇಳಿದೆಯಾ ತರಲ ತೆರೆಯಲು ನೋಡಿ ನಿನ್ನೆ ಕೊರಳು. ನಿನ್ನಿಂದ ಏನಾಗುವುದೇ ಎಲ್ಲ ಕೊರಳು ತೆರೆಯುವುದು. ಎಲೈ ಪಾಂಡುಪುತ್ರೆ ಎಲೈ ಅಂಸತ್ತ ಜನ ಹತಮ ತ್ರಿಪುರ ಅಂತಕ್ಕ ನೋಡ ಹೋರಾಡಿ ಪಾಂಡು ಬದವಂ ಪರಿದಿರುವನೆಂಬ ಗರ್ವದಿಂದ ಬಳಿ ಸಾಧ್ಯವಾಗಿ ಮಾಡಿ ನೀನು ಮಾಡೋದಿಲ್ಲ ಅಥವಾ ಎಷ್ಟು ಹೇಳಲಿಲ್ಲ. ಸೌಖ್ಯ ಸರ್ವಶಕ್ತಿಯಿಂದ ಪ್ರಯೋಗಿಸಿದ ನಿನ್ನ ಮೂರು ಬಾಣಗಳು ತುಂಡು ತುಂಡು ಮಾಡಿರುವ ನೋಡು. ಈಗೋ ಅಂತರಿಕ್ಷದಲ್ಲಿ ನಮ್ಮ ಕಥನವನ್ನು ನಿರೂಪಿಸುವ ಸುರ ನಗರಿಗೆ
ನುಡಿದ ನುಡಿಗೆ ಪಾಲಿಸಿದಂತೆ ಪುಣ್ಯ ಪತಿರತೆಯ ಗರ್ಭವನ್ನು ಭಜನೆ ಮಾಡಿದ ಪರಮ ಪಾಪಿಗೆ ಒದಗುವ ದುರ್ಗತಿ ಇವು. ಕೇಳಿದೀಯ ಪಲ್ಗುಣ ಬಿಡಿ ನಿನ್ನ ಮಾರ್ಗಣ ಪ್ರಾರ್ಥಿಸುವ ಮೂರ್ಛಿತ ಪ್ರಬಲನಾದ ಯಾರಿ ಅರ್ಜುನ ಜನಾರ್ದನ ಏನು ಹೇಳಲಿ ನಿನ್ನಯ ವಚನ? ಅದೇನು ಪರಮಾತ್ಮ? ಹಂಸತ್ತ ಜನ ಕುಮಾರನಾದ ಸುಧನ್ವನನ್ನು 3 ಬಾಣಗಳಿಂದ ಶಿರೋಂತರದು ಯಮಪರಕ್ಕೆ ಸೇರಿಸುವನನ್ನು ಬಂಧವನ್ನು ಮಾಡಿದೆಯಲ್ಲ, ಎನ್ನಯ ಮಾತ್ರ ಉಳ್ಳು ಹಾಕಿದೆಯಲ್ಲ. ಹೌದು ಪರಮಾತ್ಮ. ಇತ್ತ ನೀನು ಅತ್ತ ಭಕ್ತ ಶಿರೋಮಣಿಯಾದ ಸುಧನ್ವನು ಏನು ಮಾಡಲಿ ಫಲ್ಗುಣ ನಿನ್ನ ಕಠಿಣವಾದ ವಚನ. ಆಹೋ ಸಚ್ಚಿದಾನಂದ ಸ್ವರೂಪರಾದ ಕಾರುಣ್ಯ ಸದನ ನಿನ್ನ ದಿವ್ಯತರವಾದ ಪಾದಾಂತರ ಕರ್ಣವಿಲ್ಲದೆ ಅಹೋ ಪರಮಾತ್ಮ ನನ್ನ ಸೌಂದರ್ಯ ರೂಪವನ್ನು ಕಂಡನು ಇಂದಿಗೆ ನಾನು ಕಂಡೆನು. ಎಲ್ಲ ಜಡ ದೇಹವನ್ನು ನಿನ್ನ ಪಾದಗಳಿಗೆ ಎಲೆಗೆ ಅನಂತ ಜನ್ಮದ ಪುಣ್ಯಗಳು ಎಲ್ಲಿಗೆ ಅನಂತ ಜನ್ಮದ ಪುಣ್ಯಗಳು ಇಂದಿಗೆ ಲಭಿಸಿತು. ನಾರಾಯಣ ಹದಿಕಮಲ ದುರಿದ ಎಲ್ಲ ಹಂಸಪ್ತ ಜನ ಕುಮಾರ ಲೋಕೈಕ ವೀರ ಸುಂದರ ಸುಧನ್ವನೆಂಬ ಧೀರ ನಿನ್ನ ಭಕ್ತಿಯಲ್ಲಿ ವಿಶ್ವದ ಸ್ಮರಣೆಯಾಗುತ್ತದೆ. ಜಯಶಾಲಿಯಾದ ಕುಮಾರ. ಅಹೋ ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ ಸುಭದ್ರಕಾಂತನೇ ಸ್ನಾನ ಬಂಧದಿಂದ ಸುಧನವನ್ನ ತಲೆಗನ್ನ 3 ಬಾಣಗಳಿಂದ ತೆರೆಯರಂದು ನುಡಿದ ವಚನಗತಿ ಏನು ಹೇಳದೇವ ಮಹಾನುಭಾವ. ಮಾತಾಡ್ತಿರ್ತ ಅವ್ನು ಬದಿಲ್ಲಿದೆ ಅರ್ಜುನ ಕೇಳನ್ನ ವಚನ ಅಜ್ಞಾನ ಚೆನ್ನಾಗಿ ಹೇಳ ಕೃಷ್ಣ ಪರಮಾತ್ಮ. ನನಗೆ ಭಕ್ತ ವಸ್ತ್ರ ನಮ್ಮ ಅಭಿಮಾನ ನಿನಗಿದ್ದರೆ ಪರಮಾತ್ಮನೇ ಸರ್ವಾತ್ಮನೆಂಬ ನಿರಾಭಿಮಾನ ಈ ಸುಧನ್ವನಲ್ಲಿರುವುದು. ಹೌದೇನ ಪರಮಾತ್ಮ? ನಾನು ಭಕ್ತ ದೀನನು. ಇತ್ತ ವಿಕ್ತವನ್ನರಿಯದ ಮಾತು ನಡೆಸೋದು ಹಿತವಲ್ಲ. ಎಲೈ ಪಾರ್ಥ ನಿನಗಿಂತ ಭಕ್ತಿಯಲ್ಲಿ ಅವನು ಮುಂದಾಗಿರುವನು. ಹೌದೇನ ಪರಮಾತ್ಮ? ನಿನ್ನ ಸಮಯದಲ್ಲಿ ನಿನ್ನ ಪ್ರತಿಜ್ಞೆ ಪಾರು ಮಾಡಲು ತಿಳಿಯದಾಗಿ ಅರ್ಜುನ ಏನು ಮಾಡಲಿ ಈ ಕ್ಷಣ? ಅಪೋ ದೇವ ಅರ್ಜುನ ನೀನು ಪಾಂಡವರ ಪಂಚ ಪ್ರಾಣವಲ್ಲವೇ? ಇಲ್ಲದವರ ಪಾರ್ಥ ಪಾಂಡವರ ಸರ್ವತ ಮುಖ ರಕ್ಷಣವು ನಿನ್ನ ತಂದ ನಾನು ಪಂಥವು ಮಾಡಿರುವ ನಾರಾಯಣ ಹಾದಿಕಮಲ ದುರ್ಗಿಣ ಎಲ ಅರ್ಜುನ ಚೆನ್ನಾಗಿ ಬೇರೆ ಬೀಗದ ಲಕ್ಷಣ. ಹೌದೇನ ಪರಮಾತ್ಮ? ಪಾಂಡವರು ಏನು ಅಪರಾಧ ಮಾಡಿದರೂ ನಾನು ಓಡಬೇಕೆ? ಹೊರಲೇಬೇಕೆ ಕೃಷ್ಣ ಪರಮಾತ್ಮ? ಸತ್ಯದ ಭಾರವಲ್ಲ, ಬೀಗತನದ ಭಾರ. ಹೌದೇನ ಪರಮಾತ್ಮ? ನೀನು ಮಾಡಿದ ಪ್ರತಿಜ್ಞೆಗೆ ನಾನೇನು ಮಾಡಲಿ? ಅರ್ಜುನ ಮಾಡಿ ನೋಡೋ ಈ ಮಾತಿನ ಆಲೋಚನ. ಪುಲ್ಲಾಲೋಚನೆ ಮತ್ತೆ ಪಾಂಡವನೇ ಪಾಂಡವರ ಭಂಡಾರದಲ್ಲಿ ನೀನಿದ್ದ ಮೇಲೆ ನನ್ನ ಪ್ರತಿಜ್ಞೆ 3 ಬಾಣಗಳಿಂದ ಆ ಸುಧನ್ವನ ಪುನಃ ಕಾಣಿಸುವ ನಾರಾಯಣ ಇರಲಿ ಇರಲಿ ಎನ್ನ ಮೇಲೆ ಎಲೆಯ ಧನಂಜಯನೇ ಆಚಾರ್ಯ ಶಸ್ತ್ರ ಸಮರ ಗೋವಿಂದನ ಕಾಮವದಕ್ಕೆ ಮತ್ತು ರಥವನ್ನತ್ತು ಫಲ್ಗುಣ ರಥವನ್ನು ಆರಿಸುವನು ಈ ಕ್ಷಣ. ಇನ್ನೆಷ್ಟೊಂದಾಗಲಿ ಕೃಷ್ಣ ಪರಮಾತ್ಮ.
ಈ ರಣಭೂಮಿಯಲ್ಲಿ ಪರಮಾತ್ಮ ದರ್ಶನ ಮಾಡಿಸಿತು. ನಿಮಗೂ ಧನ್ಯವಾದಗಳು. ಬಲ ಖಲಿಪಾಗ್ತದೆ ಎನ್ನ ನುಡಿಯನ್ನು ಕೇಳು ಬೇಗನೆ. ಆದಿಯಾನ ಚೆನ್ನಾಗಿ ಸುತಲಮನನ್ನು ಹತಮದೆ ನಿನ್ನ ರಥದಲ್ಲಿರುವವನು ಎನ್ನ ಹೃದಯದಲ್ಲಿದ್ದಾನೆ. ಹೌದೇನೇ ಭ್ರಷ್ಟ ಧನಂಜಯ, ಈ ರಣಭೂಮಿಯಲ್ಲಿ ಪರಮಾತ್ಮನ ದರ್ಶನ ಮಾಡಿಸಿ ನಿನಗೂ ಧನ್ಯವಾದಗಳು. ಈಶ್ವರ್ಯಾಮಕ ಎನ್ನ ಕರ್ಮ ಕೀರ್ತಿಯಲ್ಲಿ ಆಡಲು ನೀನಿಲ್ಲ. ನಾನು ನಿನ್ನ ಸನ್ಮುಖದಲ್ಲಿ ಸಿದ್ಧನಾಗಿರುವುದು. ಸಾಕ್ಷಿಯಾದ ನೀನು ನಿನ್ನ ಭಕ್ತನಾದ ನಿನ್ನ ಸಾರ ತತ್ವಕ್ಕೆ ಕೌಶಲ್ಯವನ್ನು ತೋರಿಸು. ನಾರಾಯಣ ನಿನ್ನ ರಥ ಸಾರಥ ಕುದುರೆಗಳ ಸಹಿತವಾಗಿ ಕೋಲಾಲನ ಚಕ್ರವರ್ತಿ ಗೆರ್ರನೆ ತಿರುಗಿಸುವ ಸಾಮರ್ಥ್ಯ ನಿನ್ನ ರಥದಲ್ಲಿರುವ ಪಕ್ಷವಾಹಕನಿಗೆ ಎದ ಜಲ್ಲನುವಂತೆ ಮಾಡಬೇಕು. ನಿನ್ನ ರಥವನ್ನು ಬೆರೆಗಾಲಿಗೆ ಸಿಲುಕಿ ಬುಡ ಮೇಲಾಗುವಂತೆ ಮಾಡದಿದ್ದರೆ ಕೆಲ ಅಮಯಂತರ ತಾನೆಯಾದ ಫಲ್ಗುಣ ನೋಡಿದ್ಯಾ ಈ ಸುರಂಗನ ಪ್ರಾಣ ಇವನಿಗೆ ಅಸ್ತ್ರದಪ್ಪಿಸಿಗೆ ಮಾತ್ರದವನಿಲ್ಲದೆ 400 ಬಳ ಹಿಂದಕ್ಕೆ ಸರಿಯಿತು. ಮಳೆ ಕೆಲ ಅರ್ಜುನ ಇವನು ಸಾಮಾನ್ಯದವನೆಂದು ತಿಳಿದಿರುವೆಯಾ? ಸಾಮಾನ್ಯದವನೇ ಕೃಷ್ಣ ಪರಮಾತ್ಮ. ಕೆಲ ಧನಂಜಯ, ಈ ಸುಧರ್ಮನ ಏಕ ಭಕ್ತಿ ವ್ರತಸ್ಥನಾಗಿರುವುದರಿಂದಲೂ ಹಗಲಿತ ಮಾಡ ಪಿತನಾಗಿ ಪಾಲಿಸುವ ಧೀರನಾಗಿರುವುದರಿಂದಲೂ ಇವನ ಗೆಲ್ಲುವ ಬಲ್ಲಿದವರು ಈ ತ್ರಿಲೋಕದಲ್ಲಿಯೂ ಇಲ್ಲ. ಸುರೇಶ್ವರ ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ಯಕ್ಷ ಸಿದ್ಧ ಸಾಧ್ಯರಿಂದಲೂ ಅಸಾಧ್ಯವು. ಇಂಥ ವೀರನಂದರಿಯದೆ ಎನ್ನಲು ವೇತನ ಮಾಡದೆ ಮತ್ತದಿಂದರುದ ಪಂಥವಟ್ಟ ಮಾಡಿದೆಯಾ? ಹೌದ ಪರಮಾತ್ಮ. ಎಲ್ಲ ಸುರೇಂದ್ರನಂದನ ಹಿಂದಕ್ಕೆ ಸೈನ್ಯವನ ಕಂದರವನ್ನು ಹರಿವನನ್ನು ನುಡಿದಾಗ ಅಂದರದ ಪ್ರಸಂಗವೂ ಇಂದು ಬಂದೊದಗಿತು. ಹೌದ ಪರಮಾತ್ಮ. ಈ ಶಪಥವ ಗೆಲ್ಲುವ ಭಾರ ಎನ್ನ ಪಾಲಿಗೆ ಬಿತ್ತಿತು. ಧನಂಜಯ, ಪ್ರತಿಜ್ಞೆ ಮಾತ್ರದೊಳ ಬಾಣಗಳು ಸರಿ ಹೋಗಲಾರವು. ಹಿಂದಕ್ಕೆ ಸೈನ್ಯವನ್ನ ಕಂದರವನ್ನ ಹರಿಯವನನ್ನು ನುಡಿದಾಗ ಅಂದನದ ಪ್ರಸಂಗವೂ ಇಂದು ಬಂದೊದಗಿತು. ಹೌದ ಪರಮಾತ್ಮ. ತಡ ಮಾಡದೆ ಮತ್ತೊಂದು ಬಾಣವನ್ನು ನೋಡು. ತತ್ಬಾಣಕ್ಕೆ ಗೋವರ್ತನ ಗಿರಿಯಮ್ಮೆತ್ತಿ ಗೋಕುಲ ರಕ್ಷಿಸಿದ ಪುಂಡವಂ ನಿನ್ನ ಗುರುತರವಾದ ಬಾಣಕ್ಕೆ ದಾರಿಯಲ್ಲಿರುವಳು. ಜಾಗೃತಿಯಿಂದ ಬಾಣವನ್ನು ಪ್ರಯೋಗ ಮಾಡಿ ಫಲ್ಗುಣ ಬಿಡುಬಾಣವನ್ನಿಚ್ಚನ. ಸುಧರ್ಮನೆ ಪಾಠಪತ್ರನೇ ವಾಸವಾತ್ಮಜನ ಪ್ರಥವನ್ನು ನಿನ್ನೆಗೆ ದಿವ್ಯಾಸ್ತ್ರದಿಂದ 400 ಬಳ ಹಿಂದಕ್ಕೆ ನೂಕಿದನೆಂದು ಹಿರಿಗಿರಿ ಇಕ್ಕಬೇಡ. ಸಹಜವಾಗಿ ನೀನು ಮಾಡಿದ ಅಥವಾ ಎಲೆ ಮೂಢ ಏ ಜನಮತಿಯ ಪ್ರತಿಜ್ಞೆ ಮಾಡಿದ 3 ಬಾಣಗಳನ್ನು ಹಿತೆ ಪ್ರಥಮ ಬಾಣ. ಇದರಿಂದ ನಿನ್ನ ಶಿರೋಮ ತೆರೆದು ಬಿಡಲು ನೋಡು. ಎಚ್ಚರ ನಿರ್ಬಂಡ ನೋಡು ನಿನ್ನ ಗಮಮಂಡಲ ಕರುಂಡ. ಆಹೋ ದಾಮೋದರ, ಯಾರಿಗೆ ತಿಳಿಯದೋ ನಿನ್ನ ಬುಧಬಲದ ಪರಾಕ್ರಮ. ಅಹೋ ದಾಮೋದರ, ಯಾರಿಗೆ ತಿಳಿಯದೋ ನಿನ್ನ ಬಲ ಚಮತ್ಕಾರ ವಿಚಾರ. ಎಂದಕ್ಕೆ ಮುರಿಯನ್ನು 3 ಅಡಿ ದರಿಯನ್ನು ಬೇಡಿ ಬಲೆ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ಅಮೃತ ದಾನವನ್ನು ಬೇಡಿ ರಣಮಧ್ಯದಲ್ಲಿ ಕರ್ನಾಟ ಮಾಡಿದೆ. ರುಕ್ಮಾಂಗದ ಮೊದಲಾದವರನ್ನು ಈ ರೀತಿ ಕಾಪಾಡಿರುವ ನೀವು ಏತನಿಗೆ ತದಲಾರ್ಜನ ಪಕ್ಷವಾದ ಗೋವರ್ಧನಗಿರಿಯನ್ನು ಗೋಗಳ ರಕ್ಷಿಸಿದ ಪುಣ್ಯಂ ಬಲ್ಗುಡಿನ ಬಾಣಕ್ಕೆ ಇದು ಮಾತ್ರ ನಿನ್ನದು ಘೋರ ತರಮಾದ ಅನ್ಯಾಯ.
ಆತರ ನಿರ್ಧಾರ ಮಾಡಲಿ ಆ ಮೃತ್ಯುಂಜಯ ಎಲ್ಲ ಈ ಧನುಂಜಯ ಗೋಳಿಗೆ ಹೋಗಲಿಲ್ಲ. ನೆಲಮಗಲಿ ಬೇಸಿಗೆ ಮಾತಾಡಂತೆ ಜಗ ಜಗ ಸವಾಲಿಂದ ಬೇದ್ರವಂ ನಡು ಮಾರ್ಗದಲ್ಲಿ ತುಂಡು ತುಂಡು ಮಾಡಿರುವ ನೋಡಿ ಮಧ್ಯಾವ ಮಾಡುವ ಮೂಡುವ ಅವರು ಬರ್ತಾ ತೂ ನಿನ್ನ ಬಾಳವೆ ಬಲ ಸುಧನ್ಮ ಮೆಚ್ಚಿದನು ನನ್ನ ಪರಾಕ್ರಮ. ಮೆಚ್ಚಲೇಬೇಕು ಪರಮಾತ್ಮ. ಎಲ್ಲ ಅರ್ಜುನ ನೋಡಿದೆಯಾ ಈ ಸುಧನ್ವನ ಅಂಬರದೋಳು ನಿಂತು ನಿರೀಕ್ಷಿಸುವ ಸುರ ಕದಂಬವೆಲ್ಲ ಕಂಪನಗೈಯುವಂತೆ ಮಾಡಿದನು. 3 ಬಾಣಗಳಿಂದ ಮಾಡಿದ ಪ್ರತಿಜ್ಞೆಯಲ್ಲಿಯೂ ಒಂದು ಬಾಣವನ್ನು ಖಂಡಿಸಿಬಿಟ್ಟನು. ತತ್ ಪ್ರಯತ್ನ ಜಾಗೃತಿಯಿಂದ ಮತ್ತೊಂದು ಅಸ್ತ್ರವನ್ನು ತತ್ ಬಾಣಕ್ಕೆ ಕೃಷ್ಣಾವತಾರದೋಳು ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಸಿ ಸೃಷ್ಟಿ ಪಾಲಿಸಿದ ಪುಂಡವನ್ನು ನಿನ್ನ ಉತ್ತರವಾದ ಬಾಣಕ್ಕೆ ಜಾಗೃತಿಯಿಂದ ಬಾಣವನ್ನು ಬಿಡುವಂತನಾಗ ಪಾರ್ಥ ದುರವಾಸಿ ಸಮರ್ಥ